ಶಂಕರ ಭಗವತ್ಪಾದರು 3 ಹಂತದಲ್ಲಿ ಹೇಳ್ತಾರೆ. ಸಹನೆಯನ್ನು ಮೀರುವ ಸ್ಥಿತಿಯನ್ನು 3 ಹಂತದಲ್ಲಿ ಹೇಳ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಯ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರಮೇ ಬ್ರಹ್ಮಣಿ ಕೋಪಿನ ಲಗ್ನ. ಬಾಲ್ಯ ವ್ಯವಸ್ಥೆಯಲ್ಲಿ ಆಟದ ಬಗ್ಗೆ ಆತುರತೆ ಇರ್ತದೆ. ಆಟದ ವಿಷಯ ಬಂದ ತಕ್ಷಣ ಬೇರೆ ಎಲ್ಲೂ ಮರ್ತು ಹೋಗ್ತದೆ. ಇಡೀ ಜೀವನವೇ ಆಟ ಎಂಬುದಾಗಿ ಅವರಿಗೆ ಅನಿಸ್ತದೆ. ಆಟ ಹೊರತ ಮತ್ತೇನೇನೂ ಇಲ್ಲ, ಆಡುವುದೇ ಜೀವನ ಅಂತೇಳಿ. ಹಾಗೆ ತರುಣಸ್ತಾವತ್ ತರುಣೀಯ ರಕ್ತ, ವಿಷಯ ಭೋಗವೇ ಜೀವನದ ಮುಖ್ಯ ಭಾಗ ಅನ್ನೋದು ಯುವಕನಿಗೆ ಅನ್ನಿಸ್ತದೆ. ವೃದ್ಧಸ್ತಾವತ್ ಚಿಂತಾಮಗ್ನ, ಅವನಿಗೆ ಇದನ್ನು ದಾಟಿ ಬಂದಿರ್ತಾನೆ. ಅವನಿಗೆ ಎಲ್ಲ ಕಡೆ ಸಮಸ್ಯೆನೇ ಕಾಣ್ತಾವನಿಗೆ. ಹಾಗೆ ಏನು ಮಾಡೋದು ಅವನಿಗೆ ಚಿಂತೆ ಇಡೀ ದಿವಸ. ಈ 3 ವಿಧದ ಆತುರತೆಗಳು, ಬಾಲನಿಗೆ ಕ್ರೀಡಾತುರತೆ, ಯುವಕನಿಗೆ ಭೋಗಾತುರತೆ, ವೃದ್ಧನಿಗೆ ಚಿಂತಾತುರತೆ. ಈ 3 ವಿಧದ ಆತುರತೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯಾರು ಅದನ್ನು ಆಯಾ ಅವಸ್ಥೆಯಲ್ಲೇ ನಿಯಂತ್ರಣ ಮಾಡೋಕ್ಕೆ ಕಲ್ತಿದ್ದಾನೆ ಅವನ ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಆಯಾ ಹಂತದಲ್ಲೇ ದಾಟಿದ ನಂತರ ನಿಯಂತ್ರಣ ದೊಡ್ಡ ವಿಷಯ ಅಲ್ಲ. ಆ ಅವಸ್ಥೆಯಲ್ಲಿರುವಾಗಲೇ ಅದು ನಿಯಂತ್ರಣ ಮಾಡೋಕ್ಕೆ ಯಾರಿಗೆ ಗೊತ್ತಾಗಿದೆ ಅವನು ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡಬೇಕು, ಆ ಉಪಾಯಗಳನ್ನು ಭಗವದ್ಗೀತೆಯಲ್ಲಿ ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ.